ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ ಶ್ರೀ ಕೃಷ್ಣಾರ್ಜುನರ ಸಂವಾದ ರೂಪವನ್ನು ನಾವು ನೋಡ್ತಾ ಇದ್ದೋ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ನಿರಾಕಾರ ಭಕ್ತಿಯನ್ನು ಅಥವಾ ನಿರಾಕಾರ ಪೂಜೆಯನ್ನು ಮಾಡುವ ರೀತಿಯನ್ನು ಮತ್ತು ಅದರಲ್ಲಿ ಇರ್ತಕ್ಕಂಥ ತೊಡಕುಗಳು, ಸಾಧಕ ಏನೆಲ್ಲ ಬಾಧೆಗೆ ಒಳಗಾಗ್ತಾನೆ ಅನ್ನೋದನ್ನೆಲ್ಲ ತಿಳಿಸ್ಕೊಟ್ಟು ಈಗ ಸಾಕಾರ ಪೂಜೆಯನ್ನು ಕೂಡ ಮಾಡುವ ರೀತಿಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದ. ನನ್ನ ಸಹಚರರನ್ನಾಗಿ ಮಾಡಿಕೊಂಡು ನನ್ನಲ್ಲಿಯೇ ಸೇರಿಸಿಕೊಳ್ತೀನಿ. ಯಾರನ್ನ? ಭಕ್ತರು ತಮ್ಮ ಚಿತ್ತವೃತ್ತಿಯನ್ನು ನನಗೆ ಅರ್ಪಿಸುತ್ತಲೇ ನಾಟಕ ರೂಪ ಈ ಜಗತ್ತಿನಲ್ಲಿದ್ದವರನ್ನು. ಈ ಜಗತ್ತು ಅಂತಕ್ಕಂಥದ್ದು ನಾಟಕ ರೂಪವಾದದ್ದು. ನಾಟಕ ರೂಪವಾದದ್ದು ಅಂದರೆ ಈಗ ನಾವೆಲ್ಲ ಸಾಮಾನ್ಯವಾಗಿ ಚಿಕ್ಕವರಿದ್ದಾಗೆಲ್ಲ ನೋಡಿರ್ತೀವಿ. ಒಂದು ಸ್ಟೇಜ್ ಮೇಲೆ, ಒಂದು ಮಂಟಪದ ಮೇಲೆ, ರಂಗಮಂಟಪದ ಮೇಲೆ ನಾಟಕವನ್ನು ಆಡ್ತಾರೆ. ಪಾತ್ರಧಾರಿಗಳೆಲ್ಲರೂ ಕೂಡ ನಾಟಕ ರಚನಾಕಾರನ ಒಂದು ಅಣತಿಯ ಮೇರೆಗೆ, ಆ ನಾಟಕವನ್ನು ಕಲಿಸಿದವನ ಅಣತಿಯ ಮೇರೆಗೆ ನಾಟಕವನ್ನು ಆಡ್ತಾರೆ. ಆಯಾ ಪಾತ್ರಗಳಿಗೆ ಜೀವ ತುಂಬ್ತಾರೆ. ಆದರೆ ಅದು ಮುಗಿದೊಡನೆ ವೇಷವನ್ನು ಕಳಚಿ ಹೊರಟೋಗ್ತಾರೆ. ಅದರಿಂದ ಇದು ಈ ಜಗತ್ತನ್ನುವುದು ಕೂಡ ಒಂದು ನಾಟಕ ರಂಗ. ಇದು ನಾಟಕ ರೂಪಿ ಜಗತ್ತಿದು. ನಾಟಕದಂತೆ ಯಾವಾಗ ಮನಸ್ಸು ತನ್ನ ಚಲನೆಯನ್ನು ನಿಲ್ಲಿಸಿಬಿಡ್ತದೋ ಅಲ್ಲಿಗೆ ಈ ಜಗದ್ ವ್ಯಾಪಾರ ನಿಂತು ಹೋಗುತ್ತೆ. ಎಲ್ಲರೂ ಒಟ್ಟಿಗೆ ನಿಲ್ಲಿಸ್ಬಿಡ್ತಾರ ಮನಸ್ಸನ್ನು ಅಂದರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಅಲ್ಲೊಬ್ಬರು ಇಲ್ಲೊಬ್ಬರು ನಿಲ್ಲಿಸೋಲಿಕ್ಕೆ ಸಾಧ್ಯ. ಅವರ ಭಾಗಕ್ಕೆ ಈ ಜಗತ್ತು ಇಲ್ಲವಾಗುತ್ತೆ. ಅಂಥ ಭಕ್ತರು ತಮ್ಮ ಚಿತ್ತವೃತ್ತಿಯನ್ನು ನನಗೆ ಅರ್ಪಿಸುತ್ತಲೇ ಪರಮಾತ್ಮನಲ್ಲಿ ಲೀನ ಮಾಡಿದಾಗ, ಅಥವಾ ಆ ಬಟಾಬಯಲು ಅಂತ ಏನು ಕರೀತಾರಲ್ಲ, ಅಥವಾ ಆ ಪರಬ್ರಹ್ಮದಲ್ಲಿ ಮನಸ್ಸನ್ನು ಲೀನ ಮಾಡಿದಾಗ ನಾಟಕ ರೂಪಿ ಜಗತ್ತಿನಿಂದ ಅವರು ಬಿಡುಗಡೆಯನ್ನು ಹೊಂದುತ್ತಾರೆ. ಅವರೇ ಅನನ್ಯವಾಗಿ ಅವರು ನನ್ನನ್ನು ಭಕ್ತಿ ಮಾರ್ಗದಲ್ಲಿ ಅವಲಂಬಿಸಿರ್ತಾರೆ. ಅವರೇ ಶ್ರೇಷ್ಠ ಭಕ್ತರಾಗ್ತಾರೆ ಅಂತ ಕೃಷ್ಣ ಪರಮಾತ್ಮನು ಹೇಳ್ತಾ ಇದ್ದ. ಹೇ ಅರ್ಜುನ, ನಿನ್ನ ಮನೋವೃತ್ತಿಗಳೆಲ್ಲವನ್ನು ನಿಶ್ಚಿತ ಬುದ್ಧಿಯಿಂದ ನನ್ನ ಸ್ವರೂಪದಲ್ಲಿ ಸ್ಥಿರಪಡಿಸು. ನೋಡಿ, ಭಕ್ತಿ ಮಾರ್ಗ ಇಷ್ಟೊತ್ತು ಯೋಗ ಮಾರ್ಗವನ್ನು ಹೇಳಿದ್ದ, ಯೋಗ ಮಾರ್ಗದಲ್ಲಿ ಅಥವಾ ನಿರಾಕಾರ ಪೂಜೆಯಲ್ಲಿ ಹೇಳಿದ್ದ. ಆದರೆ ಈಗ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ನಿನ್ನ ಮನೋವೃತ್ತಿಗಳೆಲ್ಲವನ್ನು, ಒಂದೆರಡಲ್ಲ, ನಿನ್ನ ಮನಸ್ಸಿನ ಎಲ್ಲ ವೃತ್ತಿಗಳನ್ನು ನಿಶ್ಚಿತ ಬುದ್ಧಿಯಿಂದ ಪರ್ಫೆಕ್ಟಾಗಿ ನೀನು ಡಿಸೈಡ್ ಮಾಡಿಬಿಡು. ಹಿಂಗೆ ಅಂತ, ನಾನು ಪರಮಾತ್ಮನ ಚಿಂತನೆಯನ್ನು ಹೊರತುಪಡಿಸಿ ಮತ್ತೇನನ್ನೂ ಮಾಡೋದಿಲ್ಲ ಅಂತ ನೀನು ನಿಶ್ಚಿತ ಬುದ್ಧಿಯಿಂದ ನನ್ನ ಸ್ವರೂಪದಲ್ಲಿ ಸ್ಥಿರಪಡಿಸಿ ಪೂರ್ಣ ರೀತಿಯಿಂದ ಪ್ರೇಮಪೂರ್ವಕವಾಗಿ ರಮಿಸತೊಡಗಿದಾಗಲೇ ನೀನು ನನ್ನಲ್ಲಿ ಐಕ್ಯನಾಗುವೆ. ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಶ್ರೀರಾಮಕೃಷ್ಣ ಪರಮಹಂಸರು ಇತ್ತೀಚಿನ ಉದಾಹರಣೆ ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರು ಅವರು ತಮ್ಮ ಮನೋವೃತ್ತಿಗಳೆಲ್ಲವನ್ನು ನಿಶ್ಚಿತ ಬುದ್ಧಿಯಿಂದ ಕಾಳಿಯ ಸ್ವರೂಪದಲ್ಲಿ ಸ್ಥಿರಪಡಿಸ್ಬಿಟ್ಟಿದ್ರು. ಪೂರ್ಣ ರೀತಿಯಿಂದ ಪ್ರೇಮಪೂರ್ವಕವಾಗಿ ಅವರು ಅಮ್ಮ 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 ಅಂತ, ಒಂದು ಎಳೆ ಮಗು ಹೇಗೆ ಅಮ್ಮನನ್ನು ಅವಲಂಬಿಸ್ಬಿಡ್ತದೋ, ಅಮ್ಮನಿಗಾಗಿ ಹೇಗೆ ಆತೊರಿತದೋ ಆ ರೀತಿಯಲ್ಲಿ ಬದುಕಿ ಬಾಳಿ ನಮ್ಮೆಲ್ಲರಿಗೂ ಜೀವಂತ ನಿದರ್ಶನ ಆದಂಥವ್ರವರು. ಆ ಪ್ರೇಮಪೂರ್ಣವಾದ ಭಕ್ತಿ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥವ್ರವರು. ಆ ರೀತಿಯಲ್ಲಿ ತೋರಿಸ್ಕೊಟ್ರು. ಇದನ್ನು ಇಲ್ಲಿ ನೀವು ಅದನ್ನು ಮನಸ್ಸಿಗೆ ತಂದುಕೊಂಡ್ರೆ ಆ ಪ್ರೇಮಪೂರ್ಣವಾದ ಭಕ್ತಿ ಹೇಗಿರ್ತದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಾಗ್ತದೆ. ಅಂಥವ್ರು ಏನಾಗ್ತಾರೆ? ಪರಮಾತ್ಮನಲ್ಲಿ ಐಕ್ಯವಾಗ್ತಾರೆ. ಈಗ ನಾವುಗಳು ಭಕ್ತಿ ಮಾಡ್ತೀವಿ. ನಾವುಗಳು ಭಕ್ತಿ ಮಾಡುವಾಗ ಏನಾಗಿರ್ತದೆ? ನಮ್ಮ ಭಕ್ತಿಯಲ್ಲಿ ಕೊರತೆ ಇರ್ತದೆ. ನಮ್ಮ ಭಕ್ತಿಯಲ್ಲಿ ಏನಿರ್ತದೆ? ನಾನು ಈ ಥರದ ಭಕ್ತಿಯನ್ನು ಮಾಡ್ತಾಯಿದ್ದೀನಿ, ಇಷ್ಟು ಹಣವನ್ನು ಖರ್ಚು ಮಾಡ್ತಾಯಿದ್ದೀನಿ, ಅಥವಾ ಇಷ್ಟು ತೀರ್ಥಯಾತ್ರೆ ಮಾಡ್ತಾಯಿದ್ದೀನಿ, ಇಷ್ಟು ಹೋಮ ಯಾಗಗಳನ್ನ ಮಾಡಿಸ್ತಾಯಿದ್ದೀನಿ, ಇಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾಯಿದ್ದೀನಿ, ಇಷ್ಟು ಧರ್ಮ ಕಾರ್ಯಗಳನ್ನ ಮಾಡಿಸ್ತಾಯಿದ್ದೀನಿ ಅನ್ನುವಾಗ ಎಲ್ಲೋ ಒಂದು ಕಡೆ ನಾನನ್ನುವ ಭಾವ ಎದ್ದು ಕುಣಿತಾ ಇರ್ತದೆ. ಆದರೆ ಇಲ್ಲಿ ಏನು ಹೇಳ್ತಿರೋದು? ನಿನ್ನ ಮನೋವೃತ್ತಿಗಳೆಲ್ಲವನ್ನು ನನಗೆ ಅರ್ಪಿಸು ಅಂತ ಹೇಳ್ತಾ ಇರೋದು. ಆ ರೀತಿಯಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ನನ್ನದನ್ನುವುದು ಏನೂ ಇಲ್ಲದಂತೆ ಮಾಡ್ಕೊಳ್ಬೇಕು. ನನ್ನದೆನ್ನುವುದು ಏನೇನೂ ಇಲ್ಲದಂತೆ ಮಾಡಿಕೊಂಡು ಕೇವಲ ಪರಮಾತ್ಮನಿಗಾಗಿ ಆತೊರಿತಾ ಇರಬೇಕು. ಅಲ್ಲಿ ಬಿಟ್ಟರೆ ಇನ್ನೇನೂ ಇರಬಾರ್ದು. ಅದನ್ನೇ ರಾಮಕೃಷ್ಣ ಪರಮಹಂಸರು ಹೇಳ್ತಾಯಿದ್ರು. ನೀರೊಳಗೆ ಒಬ್ಬ ವ್ಯಕ್ತಿಯನ್ನು ಮುಳುಗಿಸಿಡ್ಕೊಂಡು ಜಗತ್ತಿನ ಅನೇಕ ಆಸಾಮಿಷಗಳನ್ನೆಲ್ಲ ಅವನಿಗೆ ಒಡ್ಡೋದು. ನಿನಗೆ ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ, ಅದು ಬೇಕು, ಇದು ಬೇಕು, ಏನು ಬೇಕು ನಿನಗೆ ಅಂತ. ಅವನು ಹೇಳ್ತಾನೆ, ಏನೂ ಬೇಡ, ಮೊದಲು ಈ ಮೇಲೆ ಬಿಟ್ಬಿಡು, ಉಸಿರಾಡಬೇಕು ನಾನು ಅಂತಾನೆ. ಈ ರೀತಿಯಲ್ಲಿ ಒಬ್ಬ ಮನುಷ್ಯನಿಗೆ
ಜಗತ್ತಿನ ಯಾವ ಸುಖಗಳು, ಯಾವ ಭೋಗಗಳು ಬೇಡ, ಯಾವ ಆಸೆಗಳು ಬೇಡ. ಪರಮಾತ್ಮ ನಿನ್ನ ದರ್ಶನ ಒಂದಾದರೆ ಸಾಕು ಅನ್ನುವ ನಿಶ್ಚಿತ ಬುದ್ಧಿಯಿಂದ ಅವನು ಇರ್ತಾನೆ. ಪೂರ್ಣ ರೀತಿಯ ಪ್ರೇಮ ಪೂರ್ಣವಾಗಿರ್ತಾನೆ ಅವನು. ಈ ರೀತಿಯಲ್ಲಿ ಇರಬೇಕು ಅಂತ. ಯಾಕೆ ಇಷ್ಟೆಲ್ಲ ಒತ್ತಿ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಈ ಮಾತಿಗೆ ಸರಿಗಟ್ಟುವ ಇನ್ನೊಂದು ಮಾತುಗಳು ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಈ ಉದಾಹರಣೆಗಳನ್ನ ನಾವು ಇಲ್ಲಿ ತಿಳಿಸ್ಬೇಕಾಗಿ ಬರುತ್ತೆ. ಮತ್ತು ಏಕೆಂದರೆ ಮನೋಬುದ್ಧಿಗಳೆರಡೂ ಸ್ಥಿರವಾಗಿ ನನ್ನಲ್ಲಿ ವಿಹರಿಸುವಾಗ ನಾನು ನೀನು ಎಂಬ ಭೇದವು ಉಳಿಯುವುದಾದರೂ ಎಲ್ಲಿ? ಹೌದು, ಈ ಪ್ರೇಮಪೂರ್ಣವಾದ ಭಕ್ತನಿಗೆ ನಾನು ಬೇರೆ ಪರಮಾತ್ಮ ಬೇರೆ ಅನ್ನುವ ಯಾವ ಭೇದ ಭಾವವೂ ಉಳಿದಿರೋದಿಲ್ಲ. ಸೆರಗಿನಿಂದ ಬೀಸಿದ ಗಾಳಿಯು ದೀಪದ ಬೆಳಕನ್ನು ಆರಿಸುವಂತೆ, ಅಥವಾ ಶರೀರದಿಂದ ಜೀವನ ಹೊರಡುತ್ತಲೇ ಇಂದ್ರಿಯಗಳು ಹೊರಡುವಂತೆ ಮನೋಬುದ್ಧಿಗಳು ಇಲ್ಲದ ಮೇಲೆ ಅಹಂಕಾರವು ಸಹ ತಾನಾಗಿಯೇ ನನ್ನಲ್ಲಿ ವಿಲೀಯವಾಗುವುದು. ಮನಸ್ಸು ಬುದ್ಧಿ ಎರಡೂ ಪರಮಾತ್ಮನಲ್ಲಿ ಸೇರಿಕೊಂಡಾಯಿತು ಅಂದರೆ ಅಹಂ ಎನ್ನುವುದು ಅದು ಜೊತೆಗೆ ಹೊರಟೋಗುತ್ತೆ. ಅವೆರಡು ಇರೋದ್ರಿಂದಲೇ ಅಹಂಗೆ ಅಸ್ತಿತ್ವ. ಆ ಮನೋಬುದ್ಧಿಗಳೆರಡೂ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಹೊಂದ್ಬಿಟ್ಟು ಅಂದರೆ ಈ ಅಹಂ ಅನ್ನೋದು ತನ್ನಿಂದ ತಾನೇ ಹೊರಟು ಹೋಗುತ್ತೆ. ಈ ಮನೋಬುದ್ಧಿಗಳು ಪರಮಾತ್ಮನಲ್ಲಿ ಸೇರಿ ಹೋಗೋದ ರೀತಿ ಹೇಗೆ? ನಮ್ಗೆ ಅದು ಗೊತ್ತಿರಬೇಕಲ್ಲ. ಮೊದಲು ಮನಸ್ಸು ಅಂದರೆ ಏನು, ಬುದ್ಧಿ ಅಂದರೆ ಏನು, ಪರಮಾತ್ಮನಲ್ಲಿ ಅವು ಸೇರಿ ಹೋಗುವ ಬಗೆ ಹೇಗೆ? ಮತ್ತೆ ಎಲ್ಲಿಗೆ ಬರ್ತೀವಿ? ಮತ್ತೆ ಸಾಧನಾ ಹಂತಕ್ಕೆ ಬರ್ತೀವಿ. ಈಗ ನಿಶ್ಚಲವಾದ ಮನಸ್ಸನ್ನು ಇಟ್ಕೊಂಡು ಭಜನೆ, ಕೀರ್ತನೆ, ಉಪಾಸನೆ, ಮಂತ್ರ ಜಪ, ತಪಸ್ಸು ಇತ್ಯಾದಿಗಳನ್ನ ಸ್ಥಿರ ಮನಸ್ಸನ್ನು ಇಟ್ಕೊಂಡು ಮಾಡ್ತಾ ಇರ್ತೀವಿ. ಮಾಡಿ 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 ಏನಾಗುತ್ತೆ ಅಂದರೆ ಏಕಾಗ್ರ ಚಿತ್ತದಿಂದ ಪರಮಾತ್ಮನ ಈ ನಾಮ ಜಪಾವಳಿಯನ್ನು, ಕೀರ್ತನೆಯನ್ನು, ಸಂಕೀರ್ತನೆಗಳನ್ನ ಮಾಡ್ತಾ ಇದ್ರೆ ನಮಗೇ ಗೊತ್ತಿಲ್ಲದಂತೆ ಉಸಿರು ಕುಂಭಕವಾಗುತ್ತೆ. ಚೆನ್ನಾಗಿ ನೆನ್ಕೊಳ್ಳಿ. ನಮ್ಮ ಪ್ರಾಣದ ಹರಿದಾಟ ನಿಧಾನಗತಿಗೆ ಬರುತ್ತೆ. ಉಸಿರು ತನ್ನಿಂತಾನೇ ಕುಂಭಕ ಆಗುತ್ತೆ. ಮನಸ್ಸು ಸ್ಥಿರವಾಗಿ ಒಂದು ಕಡೆ ನೆಲೆ ನಿಂತಾಗ ಉಸಿರಾಟ ತನ್ನಿಂದ ತಾನೇ ಕುಂಭಕವಾಗುತ್ತೆ. ಮನಸ್ಸು ಯಾವಾಗ ಸ್ಥಿರವಾಯಿತು ಉಸಿರು ಕುಂಭಕ ಆಗುತ್ತೆ. ಉಸಿರು ಯಾವಾಗ ಕುಂಭಕ ಆಯಿತು ಅಂದರೆ ಸ್ಥಿರವಾಗಿ ನಿಲ್ಲಲ್ಪಡ್ತೋ ಆಗ ಮನಸ್ಸು ನಿಂತು ಹೋಗುತ್ತೆ. ಮನಸ್ಸು ಯಾವಾಗ ನಿಲ್ತೋ ಬುದ್ಧಿನೂ ನಿಂತು ಹೋಗುತ್ತೆ. ಯಾಕೆ? ಉಸಿರಾಟದ ಆ ವೇಗದ ಆ ಚಲನೆಯ ವೇಗವೇ ಮನಸ್ಸಾಗಿರ್ತದೆ, ಆ ಮನಸ್ಸೇ ಬುದ್ಧಿಯಾಗಿರ್ತದೆ. ಇವೆರಡು ಎಲ್ಲಿ ನಿಂತ್ಕೊಳ್ಳುತ್ತೆ? ಪರಮಾತ್ಮನ ಸಾಕಾರ ಮೂರ್ತಿಯಲ್ಲಿ, ಸಾಕಾರದ ಚಿಂತನೆಯಲ್ಲಿ, ಸಾಕಾರದ ಜಪತಪಗಳ ಭಜನೆ ಕೀರ್ತನೆಗಳಲ್ಲಿ ನಿಂತು ಹೋಗುತ್ತೆ. ನಿಂತು ಹೋಯಿತು ಅಂದರೆ ಆಗೇನಾಗುತ್ತೆ? ಅಹಂ ಅನ್ನುವುದು ನಾನು 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 ಇಂಥವನು ಅಂತ ತನಗೆ ತಾನೇ ಹೆಮ್ಮೆ ಪಟ್ಕೊಂಡು ತನ್ನನ್ನು ತಾನೇ ವೈಭವೀಕರಿಸ್ಕೊಳ್ತಾ ಇರ್ತದಲ್ಲ, ಆ ನಾನೆನ್ನುವ ಭಾವ ಅದು ತನ್ನಿಂದ ತಾನೇ ಹೊರಟು ಹೋಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದರಿಂದ ನಿನ್ನ ಮನೋಬುದ್ಧಿಗಳನ್ನು ನನ್ನಲ್ಲಿಯೇ ಸ್ಥಿರಗೊಳಿಸಿದರೆ ಅವುಗಳ ಸಹಾಯದಿಂದ ಸರ್ವವ್ಯಾಪಕವಾದ ನನ್ನ ಸ್ವರೂಪವನ್ನು ಸೇರುವೆ. ಈ ಸಿದ್ಧಾಂತದಲ್ಲಿ ಯಾವ ಅಪವಾದವೂ ಇಲ್ಲವೆಂದು ಸ್ವಯಂ ನಾನೇ ನನ್ನ ಮೇಲೆ ಪ್ರತಿಜ್ಞೆ ಮಾಡಿಕೊಂಡು ನಿನ್ನೊಡನೆ ಹೇಳುತ್ತಿರುವೆನು. ಪರಮಾತ್ಮನೇ ಆಜ್ಞೆ ಮಾಡ್ಕೊಂಡು ಹೇಳ್ತಾ ಇದ್ದಾನೆ, ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅರ್ಜುನ ಅಂತ. ಮನೋಬುದ್ಧಿಯೊಡನೆ ನಿನ್ನ ಚಿತ್ತವನ್ನು ಪೂರ್ತಿಯಾಗಿ ನನ್ನ ಅಧೀನ ಮಾಡಲಾಗದಿದ್ದರೆ 8 ಪ್ರಹರಗಳಿಂದ ಕೂಡಿದ ದಿನರಾತ್ರಿಗಳಲ್ಲಿ ಕನಿಷ್ಠ ಪಕ್ಷ ಸ್ವಲ್ಪ ಸಮಯವಾದರೂ ಮನೋಬುದ್ಧಿಗಳೊಡನೆ ನಿನ್ನ ಚಿತ್ತವನ್ನು ನನಗೆ ಅರ್ಪಿಸುತ್ತಿದ್ದರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಿನಗೆ ಮನೋಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ಅಧೀನ ಮಾಡಲು ಸಾಧ್ಯ ಆಗಲಿಲ್ಲ ಅಂದರೆ, ಸಾಧಕ ಚೆನ್ನಾಗಿ ತಿಳ್ಕೋಬೇಕು, ಪರಮಾತ್ಮನ ಚಿಂತನೆಯಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದಿದ್ದರೆ ಏನು ಮಾಡಬೇಕು ಅಂದರೆ 8 ಪ್ರಹರಗಳಿಂದ ಕೂಡಿದ ದಿನರಾತ್ರಿಗಳಲ್ಲಿ, ಒಂದು ದಿನಕ್ಕೆ 8 ಪ್ರಹರ ಅಂತ ಆಗಲೇ ಲೆಕ್ಕ ಹೇಳಿದ್ನಲ್ಲ, ಆ ರೀತಿಯಲ್ಲಿ 8 ಪ್ರಹರಗಳಿಂದ ಕೂಡಿದ ದಿನರಾತ್ರಿಗಳಲ್ಲಿ ಕನಿಷ್ಠ ಪಕ್ಷ ಸ್ವಲ್ಪ ಸಮಯವಾದರೂ ಮನೋಬುದ್ಧಿಗಳೊಡನೆ ನಿನ್ನ ಚಿತ್ತವನ್ನು ನನಗೆ ಅರ್ಪಿಸುತ್ತಿದ್ದರೆ. ಒಂದು ಸ್ವಲ್ಪ ದಿನ, ಹಗಲು ರಾತ್ರಿ ಎನ್ನದೆ, ಅಹರ್ನಿಶೆ ಎನ್ನದೆ ಒಂದು ಸ್ವಲ್ಪ ದಿನಗಳ ಮಟ್ಟಿಗಾದರೂ ನೀನು ನನ್ನನ್ನು, ಮನೋಬುದ್ಧಿಗಳನ್ನು ನನ್ನಲ್ಲಿ ಸ್ಥಿರಪಡಿಸಿದರೆ, ಜೀವಿತಾವಧಿ ಪೂರ್ತ ಬೇಡ, ಒಂದು ಸ್ವಲ್ಪ ದಿನ ಮಾಡು. ಸ್ವಲ್ಪ ದಿನ ನೀನು ನನ್ನ ಚಿಂತನೆಯಲ್ಲಿ ಕಾಲ ಕಳೆದಿದ್ದೆ ಆದರೆ ಯಾವಾಗ ನನ್ನ ಸುಖಾನುಭವ ನಿನಗೆ ಲಭಿಸುವುದೋ ಆಗಲೇ ನಿನ್ನ ಮನಸ್ಸಿನಲ್ಲಿ ವಿಷಯ ವಿರಾಗ ಉಂಟಾಗುವುದು. ಯಾವಾಗ ನೀನು ಪೂರ್ಣ ಪ್ರೇಮದಿಂದ ಪರಮಾತ್ಮನಲ್ಲಿ ಮನಸ್ಸನ್ನು ಲೀನ ಮಾಡ್ತೀಯೋ ಆಗ ನಿನಗೆ ಆ ಪರಮಾನಂದದ ಅನುಭವ ಉಂಟಾಗುತ್ತೆ, ಆ ಬ್ರಹ್ಮಾನಂದದ ಅನುಭವ ಉಂಟಾಗುತ್ತೆ.
ಆಗೇನಾಗುತ್ತೆ, ನಿನ್ನಲ್ಲಿ ಮನಸ್ಸಿನಲ್ಲಿ ವಿಷಯ ವಾಸನೆ ತೊಲಗಿ ವೈರಾಗ್ಯ ಭಾವ ಉಂಟಾಗುತ್ತದೆ. ವೈರಾಗ್ಯದ ಭಾವದ ಅನುಭವ ಒಬ್ಬ ಮನುಷ್ಯನಿಗೆ ಆಗಬೇಕು. ವೈರಾಗ್ಯ ಭಾವ ಬರಲಿಲ್ಲ ಅಂದರೆ ಜ್ಞಾನದ ರುಚಿ ಹತ್ತೋದಿಲ್ಲ, ಜೀವನದಲ್ಲಿಯೂ ಯಾವ ರಸವತ್ತಾದ ಅನುಭವವೂ ರುಚಿಸೋದಿಲ್ಲ. ವೈರಾಗ್ಯ ಬರಬೇಕು. ವೈರಾಗ್ಯದ ಅನುಭವ ಆದ್ರೇ ಮಿಕ್ಕಿದ ಎಲ್ಲದಕ್ಕೂ ಬೆಲೆ ಸಿಗೋದು. ಆ ರೀತಿಯಲ್ಲಿ ಸ್ವಲ್ಪ ದಿನಗಳ ಮಟ್ಟಿಗಾದರೂ ಹಗಲು ರಾತ್ರಿ ಎನ್ನದೇ ನನ್ನನ್ನು ನೀನು ಜಪ ಮಾಡಿದ್ದೆ ಆದರೆ, ಇದನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೀನು ಜೀವನ ಪೂರ್ತಿ ಮಾಡಲಿಕ್ಕಾಗದೇ ಇರೋ ಚಿಂತೆ ಇಲ್ಲ. ಸ್ವಲ್ಪ ದಿನಗಳ ಮಟ್ಟಿಗಾದರೂ ವ್ರತವನ್ನು ನೀನು ಆಚರಣೆ ಮಾಡಿದ್ದೆ ಆದರೆ, ಯಾವಾಗ? ಹಗಲು ರಾತ್ರಿ ಎನ್ನದೇ ನನ್ನಲ್ಲೇ ಮನಸ್ಸನ್ನು ಸ್ಥಿರಪಡಿಸು. ನಾವೇನು ಮಾಡ್ತೀವಿ, 1 ಗಂಟೆ ಕಾಲವೇನೋ ಅಥವಾ 2 ಗಂಟೆ ಕಾಲವೋ ಅಥವಾ ಬೆಳಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆಯೋ ಮಾಡ್ತೀವಿ. ಇಲ್ಲೇನು ಹೇಳ್ತಿರೋದು? ಹಗಲು ರಾತ್ರಿ ಎನ್ನದೆ ಸ್ವಲ್ಪ ದಿನಗಳ ಮಟ್ಟಿಗಾದರೂ ನನ್ನಲ್ಲಿ ಸ್ಥಿರಪಡಿಸು. ಆದರೆ ನಮಗೆ ಮನಸ್ಸಿನಲ್ಲಿ ಬೇರೆ ಆಲೋಚನೆಗಳನ್ನೆಲ್ಲ ತೆಗೆದುಹಾಕಿ ಕೇವಲ 1 ಗಂಟೆ ಟೈಮ್ ಪರಮಾತ್ಮನಲ್ಲಿಯೇ ಮನಸ್ಸನ್ನು ಲೀನ ಮಾಡೋದಕ್ಕೆ ನಮ್ಮಲ್ಲಿ ಬಲವಿಲ್ಲ. ಈ ರೀತಿಯ ನಮ್ಮ ಸ್ಥಿತಿ ಇರ್ತದೆ. ಆದರೆ ಪರಮಾತ್ಮ ಈ ರೀತಿಯಲ್ಲಿ ಮಾಡಿ ಅಂತ ಭಕ್ತಿಯ ಮಾರ್ಗ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.